ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂಥ ಪ್ರಕರಣಗಳು ಆಗಿದೆ ಅಂತಕ್ಕಂಥದ್ದು ನಾನು ಕೂಡ ಹಿಂದೆ, ತಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಚುನಾವಣಾ ಆಯೋಗಕ್ಕೆ 2-3 ಬಾರಿ ದೂರನ್ನು ಕೊಟ್ಟಿದ್ದೇನೆ. ಅವರು ದೂರ ಕೊಟ್ಟರೂ ಕೂಡ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ. ಕೊಟ್ಟಿದ್ರೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ತನಿಖೆ ಮಾಡಿ ಮನೆಗಳೇ ಇಲ್ಲ, ವೋಟ್ ಮಾತ್ರ 50-50, 25-50 ಅಲ್ಲಿ ಹೋದ್ರೆ ಸಿಗೋದೇ ಇಲ್ಲ. ಸೊ ಈ ರೀತಿಯಾದಂಥ ಪ್ರಕರಣಗಳು ಸಾಕಷ್ಟು ಕಡೆ ಇದೆ. ಅದನ್ನ ಇವತ್ತು ರಾಹುಲ್ ಗಾಂಧಿಯವರು ಧ್ವನಿಯನ್ನ ಎತ್ತಿದ್ದಾರೆ. ಆ ಧ್ವನಿಯನ್ನ ಗಟ್ಟಿಗೊಳಿಸಬೇಕಾಗ್ತಕ್ಕಂಥದ್ದು. ಇಲ್ಲೇನು ಚುನಾವಣೆ ಇಲ್ಲ, ಆದರೆ ಮುಂದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಕೂಡ ಒಂದು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕನ್ನು ಉಳಿಸಬೇಕಾಗಿರುವಂಥದ್ದು ಒಂದು ವಿರೋಧ ಪಕ್ಷವಾಗಿ, ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೂ ಕೂಡ ಇವರಿಗೆ ಪಿಟಿಷನ್ಸ್ ಕೊಟ್ಟ ಮೇಲೆ ಇವ್ರು ಏನು ಆಕ್ಷನ್ ತಗೋತಾರೆ ಇಲ್ಲ ಅಂತ ನೋಡಾದ್ಮೇಲೆ ತಾನೇ ಅದನ್ನ ನ್ಯಾಯಾಲಯಕ್ಕೆ ಇದು ಮಾಡಬೇಕು. ಏಕಾಏಕಿ ನ್ಯಾಯಾಲಯಗಳಿದೆ ಅಂತಂದ್ರೆ ದಿನ ಬೆಳಗ್ಗೆ ಇದ್ರೆ ಕೋರ್ಟ್ ಮುಂದೆ ಹೋಗಕ್ಕಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಯಾ ಸಂಸ್ಥೆಗಳ ಬಗ್ಗೆ ಗಮನಕ್ಕೆ ತರಬೇಕಾಗ್ತದೆ. ಅಲ್ಲಿ ಏನು ಮಾಡ್ತಾರೆ ಮಾಡೋದಿಲ್ಲ ಅನ್ನೋದನ್ನ ನೋಡ್ಬೇಕಾಗ್ತದೆ. ನೋಡಿ ನಂತರ ಖಂಡಿತ ನಿಮ್ಮ ಸಲಹೆಯನ್ನ ಸ್ವೀಕಾರ. ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂಥ ಪ್ರಕರಣಗಳು ಆಗಿದೆ ಅಂತಕ್ಕಂಥದ್ದು ನಾನು ಕೂಡ ಹಿಂದೆ, ತಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಚುನಾವಣಾ ಆಯೋಗಕ್ಕೆ 2-3 ಬಾರಿ ದೂರನ್ನು ಕೊಟ್ಟಿದ್ದೇನೆ. ಅವರು ದೂರ ಕೊಟ್ಟರೂ ಕೂಡ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೆ. ಕೊಟ್ಟಿದ್ರೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ತನಿಖೆ ಮಾಡಿ ಮನೆಗಳೇ ಇಲ್ಲ, ವೋಟ್ ಮಾತ್ರ 50-50, 25-50 ಅಲ್ಲಿ ಹೋದ್ರೆ ಸಿಗೋದೇ ಇಲ್ಲ. ಸೊ ಈ ರೀತಿಯಾದಂಥ ಪ್ರಕರಣಗಳು ಸಾಕಷ್ಟು ಕಡೆ ಇದೆ. ಅದನ್ನ ಇವತ್ತು ರಾಹುಲ್ ಗಾಂಧಿಯವರು ಧ್ವನಿಯನ್ನ ಎತ್ತಿದ್ದಾರೆ. ಆ ಧ್ವನಿಯನ್ನ ಗಟ್ಟಿಗೊಳಿಸಬೇಕಾಗ್ತಕ್ಕಂಥದ್ದು. ಇಲ್ಲೇನು ಚುನಾವಣೆ ಇಲ್ಲ, ಆದರೆ ಮುಂದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಕೂಡ ಒಂದು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕನ್ನು ಉಳಿಸಬೇಕಾಗಿರುವಂಥದ್ದು ಒಂದು ವಿರೋಧ ಪಕ್ಷವಾಗಿ, ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೂ ಕೂಡ ಇವರಿಗೆ ಪಿಟಿಷನ್ಸ್ ಕೊಟ್ಟ ಮೇಲೆ ಇವ್ರು ಏನು ಆಕ್ಷನ್ ತಗೋತಾರೆ ಇಲ್ಲ ಅಂತ ನೋಡಾದ್ಮೇಲೆ ತಾನೇ ಅದನ್ನ ನ್ಯಾಯಾಲಯಕ್ಕೆ ಇದು ಮಾಡಬೇಕು. ಏಕಾಏಕಿ ನ್ಯಾಯಾಲಯಗಳಿದೆ ಅಂತಂದ್ರೆ ದಿನ ಬೆಳಗ್ಗೆ ಇದ್ರೆ ಕೋರ್ಟ್ ಮುಂದೆ ಹೋಗಕ್ಕಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಯಾ ಸಂಸ್ಥೆಗಳ ಬಗ್ಗೆ ಗಮನಕ್ಕೆ ತರಬೇಕಾಗ್ತದೆ. ಅಲ್ಲಿ ಏನು ಮಾಡ್ತಾರೆ ಮಾಡೋದಿಲ್ಲ ಅನ್ನೋದನ್ನ ನೋಡ್ಬೇಕಾಗ್ತದೆ. ನೋಡಿ ನಂತರ ಖಂಡಿತ ನಿಮ್ಮ ಸಲಹೆಯನ್ನ ಸ್ವೀಕಾರ.